ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಸರ್ಕಾರಿ ನೌಕರರ ಭವನದಲ್ಲಿ ಶುಕ್ರವಾರ 11 ಗಂಟೆಗೆ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಸರ್ಕಾರಿ ನೌಕರರ ಸಮ್ಮೇಳನ ಶನಿವಾರ ನಡೆಸಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷರು ತಿಪ್ಪೇಶಪ್ಪ, ಗೌರವಾಧ್ಯಕ್ಷರು ಲೋಕೇಶ್, ರಾಜ್ಯಸಭಾ ಸದಸ್ಯರು ಎಚ್ಎನ್ ಸಿದ್ದರಾಮಪ್ಪ, ಕಾರ್ಯದರ್ಶಿ ನಿಜಲಿಂಗಪ್ಪ, ಕೆಎಸ್, ಜಂಟಿ ಕಾರ್ಯದರ್ಶಿ ಆನಂದ್, ಜಂಟಿ ಕಾರ್ಯದರ್ಶಿ ಎಸ್ಎನ್ ಗುರುಪ್ರಸಾದ್, ಕಾರ್ಯಾಧ್ಯಕ್ಷರು ಎಂಎಚ್ ಚಂದ್ರಶೇಖರ್ ನಾಯಕ್, ಕಾರ್ಯಾಧ್ಯಕ್ಷರು ಶಿವಕುಮಾರ್, ಕಾರ್ಯಾಧ್ಯಕ್ಷರು ರಂಗನಾಥ್ ಎಂಕೆ, ಸಂಘಟನಾ ಕಾರ್ಯದರ್ಶಿ ಜಾನ್ ಮೋಹನ್ ರಾಜ್, ಕ್ರೀಡಾ ಕಾರ್ಯದರ್ಶಿ ಶ್ರೀಧರ್ ಎನ್, ನಾರಂತಪ್ಪ ನಿರ್ದೇಶಕರು ಉಪಸ್ಥಿತರಿದ್ದರು. ವರದಿ ನಾಗರಾಜ್ ಕೆ. ಸಿಎಸ್ ಆಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸಿಎಸ್ ಆಗಿರ್ತಕ್ಕಂಥ ಡಾಕ್ಟರ್ ಆಕಾಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ತಾಲೂಕಿನ ಎಲ್ಲ ಇಲಾಖೆಗಳ ನೌಕರರ ಅಧಿಕಾರಿಗಳ ಒಂದು ಸಭೆಯನ್ನು ಈಗಾಗಲೇ ನಾವು ಏರ್ಪಡಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನೌಕರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಈಗಾಗಲೇ 2-3 ಸಭೆಗಳನ್ನು ಮಾಡಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸರ್ಕಾರಿ ನೌಕರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಹೆಚ್ಚು ಪ್ರಚಾರ ಮಾಡೋದಕ್ಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಏನೇನು ಸಿದ್ಧತೆ ಮಾಡಿದ್ರು ಸರ್? ಸಿದ್ಧತೆ ಅದೇ, ಈಗ ರಾಜ್ಯಾಧ್ಯಕ್ಷರಿಗೆ ಒಂದು ಅಭಿನಂದನೆ, ಆಮೇಲೆ ಉತ್ತಮ ಸೇವಾ ನೌಕರರಿಗೆ ಪ್ರಶಸ್ತಿ ಪ್ರದಾನ, ಅವರಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೆ ನಮ್ಮ ತಾಲೂಕಿನಲ್ಲಿ ಉತ್ತಮ ಸೇವೆ ಸಲ್ಲಿಸತಕ್ಕಂಥ ವಿವಿಧ ಎಲ್ಲ ಇಲಾಖೆಗಳ ನೌಕರರನ್ನು ಗುರುತಿಸಿ ಅವರಿಗೆ ಒಂದು ಉತ್ತಮ ಸೇವಾ ನೌಕರ ಪ್ರಶಸ್ತಿ ಅಂತೇಳಿ ಕೊಡಬೇಕು ಅಂತೇಳಿ ನಮ್ಮ ಸಭೆಯಲ್ಲಿ ತೀರ್ಮಾನ ಮಾಡಿರ್ತೀವಿ. ಅದರಂತೆ ಆ ಒಂದು ಕಾರ್ಯಕ್ರಮವನ್ನು ಕೂಡ ಆ ದಿನ ಇಟ್ಕೊಂಡಿರ್ತೀವಿ. ಈ ಕಾರ್ಯಾಗಾರಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಚಂದ್ರಪ್ಪನವರು ಕಾರ್ಯಾಗಾರ, ಇದು ವೃತ್ತಿಪರ ಕಾರ್ಯಾಗಾರ ಅವ್ರದೇ. ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆ ನೌಕರರು ಕೂಡ ಭಾಗವಹಿಸಿದ್ದಾರೆ. ಉಪನ್ಯಾಸ ಮಾಡಲಿಕ್ಕೆ ಶ್ರೀಗಳೇ ಮಾಡ್ತಿದ್ದಾರೆ ಅದನ್ನ. ಅವರು ಇಲ್ಲಿ ಇವ್ರು ಮುಗಿಸ್ತಿದ್ದಾರೆ. ಆಶೀರ್ವಚನ ಜೊತೆಗೆ ಶ್ರೀಗಳಿಗೆ ಕೂಡ ನಾವು ಬಂದಿರತಕ್ಕಂಥ ನೌಕರರಿಗೆ ಅವರ ವೃತ್ತಿಪರತೆ ಬಗ್ಗೆ, ಅವರ ಕಾರ್ಯಕ್ಷಮತೆ ಯಾವ ರೀತಿ ಉತ್ತಮಪಡಿಸ್ಕೋಬೇಕು ಅಂತೇಳಿ ಗುರುಗಳ ಕಡೆಯಿಂದನೇ ಮಾತಾಡಬೇಕು ಅಂತೇಳಿ ಆ ಒಂದು ಇದನ್ನು ಗುರುಗಳಿಗೆ ನೀಡಿದ್ದೀವಿ. ಬೇರೆಯವ್ರನ್ನ ಕರ್ಸೋದು ಬೇಡ ಅನ್ನೋ ಉದ್ದೇಶದಿಂದ ಅವರಿಗೆ ಕೊಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿಗಳಂತ ಕುಮಾರಸ್ವಾಮಿ ಅವರು ಬರ್ತಾರೆ. ಹಾಗೆ ನಮ್ಮ ಜಿಲ್ಲಾ ಪಂಚಾಯತಿ ಸಿಎಸ್ ಆಗಿರ್ತಕ್ಕಂಥ ಡಾಕ್ಟರ್ ಆಕಾಶ್ ಅವರು ಕೂಡ ಬರ್ತಾರೆ. ಹಾಗೂ ನಮ್ಮ ರಾಜ್ಯ ಪದಾಧಿಕಾರಿಗಳು ಬರ್ತಿದ್ದಾರೆ. ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.